ನೀವು ತೊರೆದು ಹೋಗಬೇಕು ಅಂತೇಳಿ ಮತ್ತೊಂದು ಬಾರಿ ಗೌರವಪೂರ್ವಕವಾಗಿ ನಾನು ಆಗ್ರಹ ಪಡಿಸ್ತೇನೆ. ಬಂಡತನ. ವಾಸ್ತು ಸಮಸ್ಯೆ ಇಲ್ಲ, ಮನಸ್ಸಿನ ಸಮಸ್ಯೆ ಇದೆ. ಇಲ್ಲ, ಯಾವುದೇ ಜಾಗ ಸುಮಾರಿರಲ್ಲ, ಅಲ್ಲಿ ವಾಸವಾಗಿರ್ತಕ್ಕಂಥ ಮನುಷ್ಯ ಸುಮಾರಿರ್ತಾನೆ. ಅವರ ಮನಸ್ಥಿತಿ ಮೇಲೆ ಇವೆಲ್ಲವೂ ಕೂಡ ಅವಲಂಬಿತ ಆಗಿರ್ತದೆ ವಿನ ಜಾಗದಿಂದ ಆಗೋದಿಲ್ಲ. ಕಾದು ನೋಡ್ರಿ ಮಸಾಜ್ ಪ್ರಿಯ ಸ್ವಾಮೀಜಿ, ಯಾರು ಬರ್ತಾರೆ, ಯಾಕೆ ಖಾಲಿ ಮಾಡಿಸ್ತಾರೆ, ನೀವೇ ಒಂದು ದಿನ ಖಾಲಿಯಾಗಿ ಹೋಗ್ತಿರಲ್ಲ, ಅವತ್ತು ನಿಮ್ಮಷ್ಟಕ್ಕೆ ನಿಮಗೆ ಅರ್ಥ ಆಗ್ತದೆ ಯಾರು ಖಾಲಿ ಮಾಡಿಸಿದ್ರು ಅಂತೇಳಿ. ಆ ದೇವರೇ ನಿಮ್ಮನ್ನು ಖಾಲಿ ಮಾಡಿಸ್ತಾನೆ, ಯಾರು ಮನುಷ್ಯರು ಖಾಲಿ ಮಾಡಿಸಲ್ಲ. ಇವತ್ತು ನಮ್ಮ ಲೆಕ್ಕಾಚಾರವನ್ನು ನಾವು ಕೊಡಬೇಕು. ಕೇಳ್ತಕ್ಕಂಥವ್ರು ನೀವು ಹೇಳ್ದಂಗೆ 100 ಜನ ಇರ್ಬೋದು. ಇವತ್ತಲ್ಲಿ ಏನು ಲೆಕ್ಕ ಕೇಳಿದಾರಲ್ಲ, ನಿನ್ನೆನೂ ಕೂತಾಗ ಅಲ್ಲಿ BG ಅಜಯ್ ಕುಮಾರ್ ಒಬ್ಬರೇ ಈ ಪೀಠವನ್ನು ಕಟ್ಟೋದಕ್ಕೆ ಏನಾದ್ರೂ ತಮ್ಮ ಕೈಲಾಗಿರ್ತಕ್ಕಂಥ ಸೇವೆ ಮಾಡಿ ಲೆಕ್ಕ ಕೇಳೋಕೆ ಬಂದಿರೋರು. ಉಳಿದವ್ರು ಯಾರು ಆ ಪರಮೇಶ್ ಗೌಡರು ಫಲಾನುಭವಿ ಅಂತ ಸಂಘದ ಅಧ್ಯಕ್ಷ ಅಂತಾರಲ್ಲ, ಇವತ್ತಿನವರೆಗೂ ಹರಿಹರ ಪೀಠವನ್ನು ಕಟ್ಟೋದಕ್ಕೆ 10 ರೂಪಾಯಿನೂ ಕೂಡ ಕೊಡದೇ ಇರತಕ್ಕಂಥ ಅಧ್ಯಕ್ಷರು. ಅಕ್ಕಪಕ್ಕದಲ್ಲಿ ಕೂತೆ ನಿನ್ನೆನಾಗ ಮಾತನಾಡಿದರೆ ಯಾರೂ ಕೂಡ ಈ ಪಂಚಮಸಾಲಿ ಪೀಠಕ್ಕೆ ಯಾವತ್ತೂ ಇದರ ಅಭಿವೃದ್ಧಿಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಾರಲ್ಲ. ಇವತ್ತು ಸುಮ್ಮನೆ ಯಾರು 4 ಎಕರೆ ಭೂಮಿ ಕೊಟ್ಟಿಲ್ಲ, ಯಾರು 6 ಎಕರೆ ಭೂಮಿ ಕೊಟ್ಟಿಲ್ಲ, ಯಾರು ನಮಗೆ ಭೂಮಿನ ಯಾರು ದಾನವಾಗಿ ಕೊಟ್ಟೇ ಇಲ್ಲ. ಯಾರು ಈಗ ನಾನು ಕೊಟ್ಟಿಲ್ಲ 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 ಬೈಪಾಸ್ ಅಲ್ಲಿ ಇರ್ತಕ್ಕಂಥ ಇವತ್ತು 4 ಎಕರೆ 28 ಗುಂಟೆ ಬೈಪಾಸ್ ಅಲ್ಲಿ ಇರ್ತಕ್ಕಂಥ ಭೂಮಿನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಕೆಲವೊಂದು ಹತ್ರ ಹೇಳ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ. ಆ ಭೂಮಿನ ನಾವು ಖರೀದಿ ಮಾಡಿರ್ತಕ್ಕಂಥ ಭೂಮಿ, ಹರಿಹರದಲ್ಲಿ ಹಿಂದುಳಿದಿರ್ತಕ್ಕಂಥ ವರ್ಗದ ಜನರ ಒಂದು ಭೂಮಿ ಅದು. ಅವರಿಗೆ ಅವತ್ತು ನಾವು 6,75,000 ರೂಪಾಯಿ ಹಣದಂತೆ 4 ಎಕರೆ 28 ಗುಂಟೆ ಭೂಮಿನ ನಾವು ಟ್ರಸ್ಟಿಂದ ಹಣವನ್ನು ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಭೂಮಿ ಅದು. ಸುಳ್ಳು ಅದೆಲ್ಲ. ದಾನ ಕೊಟ್ಟಿಲ್ಲ, ಖರೀದಿ ಮಾಡಿರ್ತಾರೆ. ಖರೀದಿ ಮಾಡಿ ಜಮೀನು ಹರಿಹರದಲ್ಲಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಎಲ್ಲರದು ಅಲ್ಲಿ 10 ಗುಂಟೆ 20 ಗುಂಟೆ ಈ ರೀತಿ ಚಿಕ್ಕ ಚಿಕ್ಕ ಭೂಮಿ ಇದ್ವು. ಅವೆಲ್ಲ ಅವರೆಲ್ಲರೂ ಸೇರಿ ನಾವು ಇಷ್ಟಿಷ್ಟು ಸಣ್ಣ ಭೂಮಿ ಒಳಗೆ ನಾವು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವರೆಲ್ಲ ಒಟ್ಟುಗೂಡಿಸಿ 4 ಎಕರೆ 28 ಗುಂಟೆ ಭೂಮಿನ ನಮಗೆ ಖರೀದಿ ಕೊಟ್ಟಿದ್ದಾರೆ. ಆ ಖರೀದಿನ ಹಣ ಕೊಟ್ಟಿರ್ತಕ್ಕಂಥವ್ರು ಹಾವೇರಿ ಜಿಲ್ಲೆಯ ಎಲ್ಲ ಜನರು ಒಂದೊಂದು ಗುಂಟಿಗೆ 15,000 ರೂಪಾಯಿದಂತೆ ಹಾವೇರಿ ಜಿಲ್ಲೆಯ ಪ್ರತಿಯೊಬ್ಬ ಭಕ್ತರು ಕೂಡ ಹಣವನ್ನು ಕೂಡಿಸಿ ಮತ್ತೆ ಸಾಲದಾಗಿರ್ತಕ್ಕಂಥ ಹಣವನ್ನು PD ಸಿರೂರು ಅಂತಕ್ಕಂಥ ಅಲ್ಲಿಯ ಒಬ್ಬ ನಮ್ಮ ಧರ್ಮದರ್ಶಿ 5 ಲಕ್ಷ ರೂಪಾಯಿ ಕಡಿಮೆ ಆಗಿತ್ತು, ಅವರು ಅದನ್ನು ಕೊಟ್ಟು ಆ ಭೂಮಿನ ಖರೀದಿ ಮಾಡಿಸಿ. ಸರ್ ಅದನ್ನು ಅವ್ರು ಬಿಡಲ್ಲ ಅಂತ ಏನೇ ವಾದ ಮಾಡ್ಬೋದು, ಬಂಡತನ ಮಾಡ್ಬೋದು, ಅವ್ರನ್ನ ಹೇಗೆ ಬಿಡಿಸ್ಬೇಕು ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ.